ಸರ್ ಮಿತ್ರ, ನಾನು ಸಂದೀಪ್ BSc ತೋಟಗಾರಿಕೆ. ಬನ್ನಿ, ಇಂದಿನ ವೀಡಿಯೋದಲ್ಲಿ ನಾವು ದಾಳಿಂಬರಿಗೆ ಇತ್ರೆಲ್ ಸ್ಪ್ರೇ ಮಾಡ್ತೀವಲ್ಲ, ಅದರಿಂದ ನಮಗೆ ಗಿಡಕ್ಕೆ ಏನೇನು ಯೂಸ್ ಆಗುತ್ತೆ ಮತ್ತು ಇದರಿಂದ ನಮಗೆ ಏನೇನು ಹೆಲ್ಪ್ ಆಗುತ್ತೆ ಮತ್ತು ಇದು ಏನು ಇತ್ರೆಲ್ ಅಂದರೆ ಏನು, ಇದನ್ನು ನಾವು ಏನಕ್ಕೆ ಮಾಡ್ತೀವಿ ಅದ್ರ ಬಗ್ಗೆ ನಾವು ತಿಳಿಯೋಣ. ಸಾಕಷ್ಟು ರೈತರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ನೋಡಿರಿ, ಇತ್ರೆಲ್ ಅಂದರೆ ಇದೊಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತಾರೆ. ಇದೊಂದು ಹಾರ್ಮೋನು. ಇದೇನು ಮಾಡುತ್ತೆ ಗಿಡದಲ್ಲಿ ಏಜಿಂಗ್ ಅಂದರೆ, ಇವಾಗ ನಾರ್ಮಲ್ ನಾವು ಹುಡುಗ ಅಂದ್ಕೊಂಡ್ರೆ ಅದನ್ನು ಆ ಗಿಡ ಹುಡುಗ ಅಂದ್ಕೊಂಡ್ರೆ ಅದಕ್ಕೆ ನಾವು ಇತ್ರೆಲ್ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಅದು ವಯಸ್ಸು ಮುದುಕರಾಗುತ್ತಲ್ಲ ಆ ಥರ ಇದು ಗಿಡಕ್ಕೆ ಚೇಂಜಸ್ ಮಾಡುತ್ತೆ. ಅಂದರೆ ಈ ಎಲೆಗಳು ಇನ್ನೂ ಮೆಚೂರ್ಡ್ ಆಗಿರಲ್ಲ, ಅಂದರೆ ಅದು ಹಣ್ಣು ಆಗಿರಲ್ಲ. ಆ ಇತ್ರೆಲ್ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಆ ಎಲೆ ಏನಾಗುತ್ತೆ ಹಣ್ಣಿಗೆ ತಿರುಗುತ್ತೆ. ಅಂದರೆ ಹಣ್ಣಾಗ್ತಾ ಗಿಡದಲ್ಲಿ ಇರುವ ಆ ಎಲೆಯಲ್ಲಿರುವ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಏನಾಗುತ್ತೆ ಈ ಕಡ್ಡಿಯಲ್ಲಿ ಸ್ಟೋರೇಜ್ ಆಗ್ತಾ ಬರುತ್ತೆ. ನೋಡಿರಿ, ಇದು ಇತ್ರೆಲ್ ಹೊಡೆದಿರೋದ್ರಿಂದ ಈ ಎಲೆ ಏನಾಗುತ್ತೆ ಹಣ್ಣಾಗ್ತಾ ಇರುತ್ತೆ. ನೋಡಿರಿ, ಇದು ಎಲೆ ಹಣ್ಣಾಗ್ತಾಯಿತ್ತು. ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ನಾರ್ಮಲ್ಲಾಗಿ NPK ಮತ್ತು ಇವೆಲ್ಲ ನೀವೇನು ಗೊಬ್ಬರ ಕೊಡ್ತಿರ್ತೀರೋ ಅವೆಲ್ಲ ಹೋಗ್ಬಿಟ್ಟು ಈ ಎಲೆಯಲ್ಲಿ ಸ್ಟೋರೇಜ್ ಆಗಿಬಿಟ್ಟು ಫೋಟೋಸಿಂಥಸಿಸ್ ಅವನ್ನೆಲ್ಲ ದ್ವಿತೀಯ ಸಂಶ್ಲೇಷಣ ಅವೆಲ್ಲ ರೆಡಿ ಮಾಡ್ತಾ ಇರುತ್ತೆ. ಇದೇನಾಗುತ್ತೆ, ನೀವು ಇತ್ರೆಲ್ ಹೊಡೆದಾಗ ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನಾಗುತ್ತೆ ಈ ಕಡ್ಡಿ ಇರ್ತಾವಲ್ಲ, ಈ ಹಣ್ಣಾಗುತ್ತೆ ಅಂದರೆ ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಈ ಕಡ್ಡಿಗೆ ಹೋಗಿಬಿಟ್ಟು ಸ್ಟೋರೇಜ್ ಆಗ್ತಾ ಇರುತ್ತೆ. ಈ ಕಡ್ಡಿಗೆ ಸ್ಟೋರೇಜ್ ಆಗಿದ್ದೇನಾಗುತ್ತೆ, ನೀವು ನೆಕ್ಸ್ಟು ನೀರು ಕೊಟ್ಬಿಟ್ಟು ಫ್ಲವರಿಗೆಲ್ಲ ಇದು ಮಾಡ್ತಿರಲ್ಲ, ಆ ಕಡ್ಡಿಯಲ್ಲಿರೋ ನ್ಯೂಟ್ರಿಯೆಂಟ್ಸ್ಗಳು ಮತ್ತೆ ನಮಗೆ ಎಲೆ ಬರೋಕ್ಕೂ ಮತ್ತು ಹೂವು ಬರೋಕ್ಕೂ ಹೆಲ್ಪ್ ಮಾಡುತ್ತೆ. ಇದಕ್ಕೋಸ್ಕರ ನಾವು ಇತ್ರೆಲ್ಲ ಹಾಗಾದರೆ ನಾವು ಇತ್ರೆಲ್ ಹೊಡೆದಷ್ಟಿಗೆ ಎಲೆಯಲ್ಲಿರುವ ಆಲ್ಮೋಸ್ಟ್ ಎಲ್ಲ ನಾವು ಏನೇನು ಗೊಬ್ಬರ ಕೊಟ್ಟಿರ್ತೀವಿ ಅವೆಲ್ಲ ಕಡ್ಡಿಗೆ ಹೋಗಿ ಸ್ಟೋರೇಜ್ ಆಗೋಲ್ಲ. ಅದರಲ್ಲೂ ಗಿಡದಲ್ಲೂ ಕೂಡ ನಮಗೆ ಸೆನೆಸೆನ್ಸ್ ಅಂದರೆ ಏಜಿಂಗ್, ಎಲೆ ಏಜ್ ಆಗುತ್ತಲ್ಲ, ಆ ವಯಸ್ಸಾಗಿ ಎಲೆ ಹಣ್ಣಾಗಿ ಉದುರ್ಬೇಕಾದ್ರೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು ಮಾತ್ರ ನಮಗೆ ಕಡ್ಡಿ ಹೋಗಿ ಸ್ಟೋರೇಜ್ ಆಗುತ್ತೆ. ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಕಡ್ಡಿ ಹೋಗಿ ಸ್ಟೋರೇಜ್ ಆಗಲ್ಲ. ಅವನ್ನ ಏನಂತಾರೆ ನಾವು ಅದನ್ನು ನಾವು ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಮತ್ತು ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂದರೆ ಎಲೆಯಲ್ಲಿರೋ ನ್ಯೂಟ್ರಿಯೆಂಟ್ಸ್ಗಳು ಅವೇನು ವಾಪಸ್ಸು ರಿಟರ್ನ್ ಆಗಿಬಿಟ್ಟು ಕಡ್ಡಿಗೆ ಹೋಗಿ ಸ್ಟೋರೇಜ್ ಆಗಿ ಮತ್ತು ನಮಗೆ ನ್ಯೂಸ್ ಅಂದರೆ ಹೊಸ ಎಲೆಯಲ್ಲಿ ಬರುತ್ತೋ ಅಲ್ಲಿಗೆ ಅದು ಮತ್ತು ರಿಟರ್ನ್ ಆಗಿಬಿಟ್ಟು ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅವನ್ನ ನಾವು ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಮತ್ತು ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಇನ್ ಪ್ಲಾಂಟ್ಸ್ ಅಂತಾರೆ. ಅವೇನು ಏನು ಮಾಡುತ್ತೆ, ನಾವು ಇತ್ರೆಲ್ ಹೊಡೆದ್ರು ಕೂಡ ಅಥವಾ ಎಲೆ ಹಣ್ಣಾಗಿ ಉದುರ್ಬೇಕಾದ್ರೂ ಕೂಡ ಆ ಎಲೆಯಲ್ಲೇ ಆ ನ್ಯೂಟ್ರಿಯೆಂಟ್ ಇರುತ್ತೆ, ಅದು ಯಾವುದೇ ಕಾರಣಕ್ಕೂ ಕಡ್ಡಿಗೆ ಹೋಗಲ್ಲ. ಆ ನ್ಯೂಟ್ರಿಯೆಂಟ್ಸ್ಗಳನ್ನ ನಾವು ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಹಾಗಾದರೆ ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಯಾವ್ಯಾವು? ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಬಂದ್ಬಿಟ್ಟು NPK ಮತ್ತು ಈ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇವೇನಿರ್ತವೆ ಇವೆಲ್ಲ ರಿವರ್ಸ್ ಆಗುತ್ತೆ. ಮತ್ತು ಈ ಮೆಗ್ನೀಷಿಯಮ್, ಸಲ್ಫರ್ ಇವೆಲ್ಲ ಏನಾಗುತ್ತೆ ನಾವು ಇತ್ರೆಲ್ ಮಾಡಿದಾಗ ಎಲೆಯಿಂದ ಹೋಗ್ಬಿಟ್ಟು ಕಡ್ಡಿಗೆ ಸ್ಟೋರೇಜ್ ಆಗುತ್ತೆ. ಆದರೆ ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಯಾವ್ಯಾವ ಅಂದರೆ, ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಬಂದು ಮೇಯ್ನು ಕ್ಯಾಲ್ಸಿಯಮ್ಮು ಮತ್ತು ಈ ಬೋರಾನು, ಜಿಂಕು, ಐರನ್ ಇವೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದಾವೆ, ಈ ನ್ಯೂಟ್ರಿಯೆಂಟ್ಸ್ಗಳು ನಾವು ಇತ್ರೆಲ್ ಹೊಡೆದ್ರೂ ಕೂಡ ಅವು ಎಲೆಯಿಂದ ನಮಗೆ ಕಡ್ಡಿ ಹೋಗಿ ಸ್ಟೋರೇಜ್ ಆಗಿರಲ್ಲ. ಇವನ್ನ ನಾವು ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಆಲ್ಮೋಸ್ಟ್ ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುವು ಇಮ್ಮೊಬೈಲಿಟಿ ಜಾಸ್ತಿ ಇರುತ್ತೆ, ಅಂದರೆ ಎಲೆಯಿಂದ ರಿವರ್ಸ್ ಆಗಿಬಿಟ್ಟು ಕಡ್ಡಿಗೆ ಸ್ಟೋರೇಜ್ ಆಗಲ್ಲ. ಹಾಗಾದರೆ ರೈತರೆ, ಈ ಮೊಬೈಲಿಟಿ ಮತ್ತು ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ತಗೊಂಬಿಟ್ಟು ಇದರಿಂದ ನಮ್ಗೆ ಏನು ಉಪಯೋಗ ಮತ್ತು ಇದರಿಂದ ನಾವು ಏನಕ್ಕೆ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು, ಅದ್ರ ಬಗ್ಗೆ ಕೂಡ ನಾವು ಮೇಯ್ನಾಗಿ ತಿಳ್ಕೊಳ್ಳೋಣ. ಯಾಕಂದರೆ ಈ ಮೊಬೈಲಿಟಿ ನ್ಯೂಟ್ರಿಯೆಂಟ್ಸ್ ಏನಿರ್ತಾವೆ ಗಿಡದಲ್ಲಿ ಎಲೆಯಲ್ಲಿ ಹಣ್ಣಾಗಬೇಕಾದ್ರೆ ಆ ಎಲೆಯಲ್ಲಿರೋ ಆ ನ್ಯೂಟ್ರಿಯೆಂಟ್ಸ್ಗಳು ಹೋಗ್ಬಿಟ್ಟು ಕಡ್ಡಿಯಲ್ಲಿ ಸ್ಟೋರೇಜ್ ಆಗುತ್ತೆ. ಇವು ನಮಗೆ ನೆಕ್ಸ್ಟ್ ನಾವು ಇತ್ರೆಲ್ ಹೊಡೆದು ನೀರು ಬಿಟ್ಟು ಮತ್ತು ಹೊಸ ಚಿಗುರು ಬರುತ್ತಲ್ಲ ಆವಾಗ ಹೂವಕ್ಕೂ ಮತ್ತು ಈ ಬಡ್ ಡೆವಲಪ್ಮೆಂಟ್ ಅವಕ್ಕೆಲ್ಲ ನ್ಯೂಟ್ರಿಯೆಂಟ್ಗಳು ಸಪ್ಲೈ ಆಗುತ್ತೆ. ಆದರೆ ಈ ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ ನೀವು ಇತ್ರೆಲ್ ಹೊಡೆದ್ರೂ ಕೂಡ ಈ ಆಲ್ಮೋಸ್ಟ್ ರೈತರು ಏನು ಮಾಡ್ತಾರೆ, ಎಲ್ಲ ಸ್ಟೋರೇಜ್ ಆಗ್ತಾ ಇರುತ್ತೆ, ಎಲೆ ಉದುರ್ಬಿಟ್ಟು ಕಡ್ಡಿಯಲ್ಲಿ ಸ್ಟೋರೇಜ್ ಆಗುತ್ತೆ ಮತ್ತು ಹೂವು ಬರುತ್ತೆ, ಆ ಥರ ತಿಳ್ಕೊಂಡಿರ್ತಾರೆ. ಕೆಲವೊಂದು ಇಮ್ಮೊಬಿಲಿಟಿ ನ್ಯೂಟ್ರಿಯೆಂಟ್ಸ್ ಏನಿರ್ತವೆ ಅವು ನೀವು ಇತ್ರೆಲ್ ಹೊಡೆದ್ರೂ ಕೂಡ ಅವು ಎಲೆಯಲ್ಲೇ ಉದುರ್ಬಿಟ್ಟು ವೇಸ್ಟೇಜ್ ಆಗುತ್ತೆ. ಅದು ನೆಕ್ಸ್ಟ್ ನಿಮಗೆ ಗಿಡಕ್ಕೆ ಸಿಗಲ್ಲ. ನೀವು ಅದನ್ನೇನೇ ಇದ್ರೂ ನೀವು ಗಿಡಕ್ಕೆ ಸಪ್ಲೈ ಮಾಡಬೇಕು ಹೇಗೇನು, ಯಾಕಂದರೆ ಈ ಗೊಬ್ಬರದಲ್ಲಿ ಡ್ರಿಪ್ ಕೊಡ್ತಿರಲ್ಲ ಅದರಲ್ಲೇ ನೀವು ಸಪ್ಲೈ ಮಾಡಬೇಕಾಗತ್ತೆ. ನೀವು ನೀರು ಬಿಡಬೇಕಾದ್ರೆ ಮೇಯ್ನು ಇವೇನು ಗಿಡದಲ್ಲಿ ನ್ಯೂಟ್ರಿಯೆಂಟ್ ಲಾಸ್ ಆಗಿರ್ತವೆ, ಎಲೆ ಉದುರ್ಬಿಟ್ಟು ಅರಿಶಿನ ಉದುರುತ್ತಲ್ಲ ಅದರಲ್ಲೇ ಕೆಲವೊಂದು ನ್ಯೂಟ್ರಿಯೆಂಟ್ ಫಿಕ್ಸ್ ಆಗಿರ್ತಾವಲ್ಲ, ಆ ನ್ಯೂಟ್ರಿಯೆಂಟ್ ನೀವು ಫಸ್ಟ್ ನೀವು ನೀರು ಕೊಡ್ಬೇಕಾದ್ರೆ ಮತ್ತು ಇವನ್ನ ಸಪ್ಲೈ ಮಾಡಬೇಕಾದ್ರೆ ಯಾವ ಇಮ್ಮೊಬಿಲಿಟಿ ನ್ಯೂಟ್ರಿಯೆಂಟ್ಸ್ ಯಾವ ಅಂತ ಹೇಳಿದ್ದೀನಿ. ಅವೇ ನಿಮಗೆ ಕ್ಯಾಲ್ಸಿಯಮ್ಮು ಮತ್ತು ಈ ಬೋರಾನು, ಕಾಪರು, ಐರನ್ನು, ಜಿಂಕ್ ಒಂದು ಸ್ವಲ್ಪ ಪಾರ್ಷಿಯಲಿ ಮೊಬೈಲ್ ಇರುತ್ತೆ. ಒಂದು ಅರ್ಧಂಬರ್ಧ ಗಿಡದಲ್ಲಿ ಸ್ಟೋರೇಜ್ ಆಗುತ್ತೆ, ಇನ್ನೊಂದು ಅರ್ಧಂಬರ್ಧ ಈ ಎಲೆಯಲ್ಲೇ ವೇಸ್ಟೇಜು ಆಗುತ್ತೆ. ಇವನ್ನ ನೀವು ನೆಕ್ಸ್ಟ್ ಅಗೈನ್ ಸಪ್ಲೈ ಮಾಡಬೇಕು. ಇವೇ ಮೇಯ್ನ್ ಬೇಕಾಗಿರೋದು. ಈ ನೆಕ್ಸ್ಟ್ ನೀರು ಕೊಟ್ಟ ನಾವು ಈ ಆಲ್ಮೋಸ್ಟ್ ಎಲ್ಲ ರೈತರು ಏನು ಮಾಡ್ತಿರ್ತಾರೆ, ಈ 1260 ಇವನ್ನೆಲ್ಲ ಕೊಡ್ತಿರ್ತಾರೆ. ಆಲ್ಮೋಸ್ಟ್ ಆ ನ್ಯೂಟ್ರಿಯೆಂಟ್ಗಳೆಲ್ಲ ಇರುತ್ತೆ. ನಾವು ಅದಕ್ಕೋಸ್ಕರ ನಾವು ಏನು ಈ ನ್ಯೂಟ್ರಿಯೆಂಟ್ ಲಾಸ್ ಆಗಿರ್ತಾವೆ ಅವನ್ನ ನಾವು ಫಸ್ಟು ಪ್ರಿಫರ್ ಮಾಡಬೇಕಾಗತ್ತೆ. ಕ್ಯಾಲ್ಸಿಯಮ್ಮು, ಬೋರಾನು ಮತ್ತು ಈ ಜಿಂಕು, ಕಾಪರು, ಐರನ್ನು, ಮ್ಯಾಂಗನೀಸ್ ಈ ನ್ಯೂಟ್ರಿಯೆಂಟ್ ಲಾಸ್ ಆಗಿರುತ್ತೆ, ಇಮ್ಮೊಬಿಲಿಟಿ ಇರುತ್ತೆ. ಎಲೆ ಉದುರುತ್ತಲ್ಲ ಎಲೆಯಲ್ಲೇ ಸೇರ್ಕೊಂಬಿಟ್ಟು ನೆಲದಲ್ಲಿ ಉದುರಿರುತ್ತೆ, ಅದು ನೆಕ್ಸ್ಟ್ ನಮಗೆ ಗಿಡಕ್ಕೆ ಸಿಕ್ಕಿರಲ್ಲ. ಈ ನ್ಯೂಟ್ರಿಯೆಂಟ್ನ ನಾವು ನೆಕ್ಸ್ಟ್ ಸಪ್ಲೈ ಮಾಡೋದ್ರಿಂದ ನಮಗೆ ಗಿಡದಲ್ಲಿ ಚೆನ್ನಾಗಿ ಫ್ಲವರ್ ಬರೋಕ್ಕೆ ಅವಕ್ಕೆಲ್ಲ. ಹಾಗಾದ್ರೆ ನೀವು ಇತ್ರೆಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಈ ಎಲೆ ಉದುರಲ್ಲ ಅಂತ ಹೇಳ್ಬಿಟ್ಟು ಈ ಪ್ರೊಫೆನಫಾಸ್ ಅವನ್ನೆಲ್ಲ ಹಾಕ್ಬಿಟ್ಟು ಸ್ಪ್ರೇ ಮಾಡ್ತಾ ಇರ್ತಾರೆ. ನೀವು ಇತ್ರೆಲ್ಲಿ ಹೊಡೆದಿರೋದು ಕರೆಕ್ಟಲ್ಲಿ ಈ ನ್ಯೂಟ್ರಿಯೆಂಟ್ಸ್ ಎಲೆಯಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಕರೆಕ್ಟಾಗಿ ಕಡ್ಡಿಯಲ್ಲಿ ಸ್ಟೋರೇಜ್ ಆಗಿದಾವೆ. ನಾವು ಇತ್ರೆಲ್ಲಿ ಹೊಡೆದ್ರು ಕೆಲವೊಂದು ಸತಿ ಈ ಪ್ರೊಫೆನಫಾಸ್ ಅವೆಲ್ಲ ಮಿಕ್ಸ್ ಮಾಡ್ಕೊಂಡು ಹೊಡೆಯೋದ್ರಿಂದ ಏನಾಗುತ್ತೆ, ಈ ಹಸ್ರೆಲೆನೇ ಉದುರ್ತಾ ಇರುತ್ತೆ. ಹಸ್ರೆಲೆ ಉದುರೈತೆ ಅಂದರೆ ನೀವು ತಿಳ್ಕೊಂಬಿಟ್ರೆ ರೈತರೆ, ಆ ಎಲೆಯಲ್ಲಿರುವ ನ್ಯೂಟ್ರಿಯೆಂಟ್ಸ್ ನಮಗೆ ಕಡ್ಡಿಗೆ ಹೋಗಿ ಸ್ಟೋರೇಜ್ ಆಗಿರಲ್ಲ. ಇದರಿಂದ ನಮಗೆ ನೆಕ್ಸ್ಟು ಬೆಳಗ್ಗೆ ಬಿಟ್ಟಾಗ ಸ್ವಲ್ಪ ಕಡಿಮೆ ಹೂವು ಬರೋ ಚಾನ್ಸಸ್ಸು ಇರುತ್ತೆ. ನೋಡಿರಿ, ಇವಾಗ ಏನು ಪ್ರಾಪರಾಗಿ ಇತ್ರೆಲ್ ಹೊಡೆದಾಗ ಯಾವ ಥರ ಎಲೆ ಹಣ್ಣಾಗುತ್ತೆ ಅಂದರೆ ಈ ಥರ ಎಲೆ ಹಣ್ಣಾಗ್ಬಿಟ್ಟು ಫುಲ್ ಕ್ಲೀನಾಗಿ ಹಣ್ಣಾಗ್ಬಿಟ್ಟು ಉದುರುತ್ತೆ. ಇವು ನಮಗೆ ಪಕ್ಕ ಇತ್ರೆಲ್ಲೂ ಕೆಲಸ ಮಾಡೈತೆ ಅಂತ.
ಕೆಲವೊಬ್ರು ಏನು ಮಾಡ್ತಾರೆ, ಈ ಎಲೆ ಉದುರಲ್ಲ ಅಂತ ಹೇಳ್ಬಿಟ್ಟು ಈ ಥರ ನೋಡಿರಿ, ಇದು ಹಸ್ರಾಗೈತೆ, ಈ ಥರ ಎಲೆ ಉದುರೈತೆ ಅಂದರೆ ಇದರಲ್ಲಿ ಇರೋ ನ್ಯೂಟ್ರಿಯೆಂಟ್ಸು ನಮಗೆ ರಿವರ್ಸ್ ಆಗಿಲ್ಲ ಅಂತ ಅರ್ಥ. ಸರಿನಾ?